ನಮ್ಮ JS ಬಯೋರಿಯಾಕ್ಟರ್ ಸೆಟಪ್ ಮಾಡಿ 3 ತಿಂಗಳು ಆಗುತ್ತಾ ಬಂದಿದೆ. 3ರಿಂದ 4 ತಿಂಗಳು ಆಗಿರಬಹುದು. ಇಲ್ಲಿ ಗಮನಿಸಬಹುದು, ಈ JS ಬಯೋರಿಯಾಕ್ಟರ್ನಲ್ಲಿ ನಾವು ಒಣಗಿರುವ ಹಾಗೂ ಹಸಿ ಎಲೆ, ಕಡ್ಡಿ ಮುಂತಾದವುಗಳನ್ನು ಸೇರಿಸಿ ಇದರಲ್ಲಿ ಹಾಕಿ ಪ್ರತಿದಿನವೂ 1 ಲೀಟರ್ನಷ್ಟು ನೀರನ್ನು ಚಿಮುಕಿಸಿ ಇಡುತ್ತಾ ಬಂದಿದ್ದೆವು. ಈಗ ಇದು ಎಲ್ಲವೂ ಕಳೆತು ಗೊಬ್ಬರವಾಗಿದೆ. ಇದರಲ್ಲಿ 4 ತಿಂಗಳ ಹಿಂದೆ ಹಾಕಿ 1-2 ವಾರ ಆದ ಮೇಲೆ ಎರೆಹುಳುಗಳನ್ನು ಸಹ ಸೇರಿಸಿದ್ದೆವು. ಈಗ ನೋಡಬಹುದು, ಪ್ರತಿಯೊಂದು ಕಳಿತು ಎರೆಹುಳುಗಳು ಅವುಗಳನ್ನು ತಿಂದು ಇದು ಉತ್ತಮ ಗೊಬ್ಬರವಾಗಿದೆ. ಈ ಗೊಬ್ಬರದ ವಿಶೇಷತೆ ಏನೆಂದರೆ ಇದು ಬಯೋ ರಿಚ್ ಆಗಿರುತ್ತದೆ. ಅದರಲ್ಲಿಯೂ ಫಂಗಲ್ಗಳ ಸಂಖ್ಯೆ ಜಾನ್ಸನ್ ಸೂ ಬಯೋರಿಯಾಕ್ಟರ್ನಲ್ಲಿ ತುಂಬ ಹೆಚ್ಚಾಗಿರುತ್ತದೆ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಕೊಟ್ಟು ಹಾಗೆ ಇಡುತ್ತೇನೆ. ಇದನ್ನು ಉಪಯೋಗಿಸುವ ಸಮಯ ಬಂದಿದೆ ಅಂತ ಅನಿಸುತ್ತದೆ. ಇದನ್ನು ಈಗಲೇ ಉಪಯೋಗಿಸಲು ನಾನು ಇಚ್ಛಿಸುವುದಿಲ್ಲ. 4-5 ಮಳೆ ಆದ ಮೇಲೆ, ಭೂಮಿಯು ತುಂಬ ಚೆನ್ನಾಗಿ ಹಸಿ ಆದ ಮೇಲೆ ಇದನ್ನು ಉಪಯೋಗಿಸುವ ವಿಚಾರವಿದೆ. ಹಾಗೆ ಮಾಡುವ ವಿಚಾರ ಏಕೆಂದರೆ, ಭೂಮಿ ತುಂಬ ಚೆನ್ನಾಗಿ ಹಸಿಯಾಗಿದ್ದರೆ ಮೈಕ್ರೋಬಿಯಲ್ ಪಾಪ್ಯುಲೇಷನ್ಗೆ ಅನುಕೂಲವಾಗುತ್ತದೆ. ಅಂದರೆ ಸೂಕ್ಷ್ಮಜೀವಿಗಳು ಬೇಗನೆ ಭೂಮಿಯ ತುಂಬೆಲ್ಲವೂ ಹರಡಿಕೊಳ್ಳುತ್ತವೆ. ಈ ಭೂಮಿ ಹಸಿ ಇಲ್ಲದಿದ್ದರೆ, ಭೂಮಿ ಒಣಗಿದ್ದರೆ ಮೈಕ್ರೋಬಿಯಲ್ ಇದನ್ನು ಕೊಟ್ಟು ಉಪಯೋಗವಾಗೋದಿಲ್ಲ. ಆದ್ದರಿಂದ ನಾನು ಮಳೆಗಾಲ ಆರಂಭವಾಗಲಿ ಅಂತ ಇದು ತಯಾರಾಗಿದ್ದರೂ ಸಹ ಹಾಗೆ ಬಿಟ್ಟಿದ್ದೆ. ಈಗ ತಯಾರಾಗಿದೆ. ಈಗ 1-2 ಮಳೆಗಳು ಆಗಿವೆ. ಬಹುಶಃ 1-2 ವಾರದಲ್ಲಿ 2 ಮಳೆ ಆಗುವ ಲಕ್ಷಣಗಳಿವೆ. 2 ಮಳೆಗಳು ಆದ ಮೇಲೆ ಭೂಮಿಯು ತುಂಬ ಚೆನ್ನಾಗಿ ಹಸಿ ಆದ ಮೇಲೆ ಇದನ್ನು ಉಪಯೋಗಿಸುವೆ. ಇದನ್ನು ಉಪಯೋಗಿಸುವ ರೀತಿ ತುಂಬ ಸರಳ. ಇದರಿಂದ ಅದು ತಯಾರಾದ ಜಾನ್ಸನ್ ಸೂ ಬಯೋರಿಯಾಕ್ಟರ್ನಿಂದ 1-2 kg ಕಾಂಪೋಸ್ಟನ್ನು ತೆಗೆದುಕೊಂಡು 2 ಲೀಟರ್ ನೀರಿನಲ್ಲಿ ಅದನ್ನು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಬೇಕೆಂದರೆ ಬೆಲ್ಲವನ್ನು ಸೇರಿಸಬೇಕು 1 kg ಅಷ್ಟು. ಆಗ ಸೂಕ್ಷ್ಮಜೀವಿಗಳು ಈ ತಯಾರಾದ ಕಾಂಪೋಸ್ಟ್ನಿಂದ ನೀರಿನಲ್ಲಿ ಸೇರಿಕೊಳ್ಳುತ್ತವೆ. ಆ ನೀರನ್ನು ನಾವು ಡ್ರಿಪ್ ಮೂಲಕ ಹೊಲಕ್ಕೆ ಕೊಟ್ಟುಕೊಳ್ಳಬೇಕು. ಇದು ನಿಮಗೆ ಡ್ರಿಪ್ ಇದ್ದರೆ, ಇಲ್ಲವಾ ಹಾಯುವ ನೀರಿದ್ದರೆ ಅಥವಾ ಡ್ರೆಂಚಿಂಗ್ ಸಾಧ್ಯವಿದ್ದರೆ ಅದನ್ನಾದರೂ ಮಾಡಿಕೊಳ್ಳಬಹುದು. ಅದರ ಬಗ್ಗೆ ವಿಡಿಯೋವನ್ನು ನಾನು ಆಮೇಲೆ ಕೊಡುವೆ. ಯಾಕಂದರೆ ನಾನು ಇನ್ನೂ ಇದನ್ನು ಭೂಮಿಗೆ ಕೊಟ್ಟಿರುವುದಿಲ್ಲ. ಮೊದಲ ಸಲ ಭೂಮಿಗೆ ಕೊಟ್ಟಾಗ ನಾನು ಅದನ್ನು ವಿಡಿಯೋ ಮಾಡಿ ಆ ವಿಡಿಯೋವನ್ನು ರಿಲೀಸ್ ಮಾಡುವೆ. ಹಾಗೂ ಅದಾದ ಮೇಲೆ ಕಂಪ್ಲೀಟ್ ವಿಡಿಯೋವನ್ನು ಸಹ ರಿಲೀಸ್ ಮಾಡುವೆ. ಈಗ ನಾವು ಜಾನ್ಸನ್ ಸೂ ಬಯೋರಿಯಾಕ್ಟರನ್ನು ಹೇಗೆ ಸೆಟಪ್ ಮಾಡಿದ್ದೀವಿ ಅಂತ ಹಳೆಯ ವಿಡಿಯೋವನ್ನು ಇಲ್ಲಿ ಸೇರಿಸುತ್ತೇನೆ. ಅದನ್ನು ನೀವು ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಹೊಸ ಜಾನ್ಸನ್ ಸೂ ಬಯೋರಿಯಾಕ್ಟರನ್ನು ಹೇಗೆ ಸೆಟಪ್ ಮಾಡುವುದು ಎಂದು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಜಾನ್ಸನ್ ಸೂ ಜೈವಿಕ ರಿಯಾಕ್ಟರ್ ಅಂದರೇನು ಅಂತ ನೋಡಿದ್ದೆವು. ಅದರ ಲಿಂಕನ್ನು ಇಲ್ಲಿ ನಾನು ನೀಡಿದ್ದೇನೆ. ನಾವು ಇವತ್ತು ಅದರ ಸಣ್ಣ ಪ್ರಮಾಣದ ಆವೃತ್ತಿಯನ್ನು ಮಾಡುತ್ತಿದ್ದೇವೆ. ನೀವು ಎಲ್ಲ ಸ್ಟೆಪ್ಗಳನ್ನು ಒಂದೊಂದಾಗಿ ನೋಡಿಕೊಳ್ಳುತ್ತಾ ಹೋಗಬೇಕು. ನೀವು ಸ್ವಂತ ರಿಯಾಕ್ಟರನ್ನು ಸೆಟಪ್ ಮಾಡಲು ಬಯಸಿದರೆ ಪ್ರತಿಯೊಂದು ಸ್ಟೆಪ್ಪನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಆದ್ದರಿಂದ ಎಲ್ಲ ಸ್ಟೆಪ್ಗಳನ್ನು ಎಚ್ಚರಿಕೆಯಿಂದ ನೋಡಿ. ನೀವು ಈಗ ನಾನು ಕೊಟ್ಟಿರುವ JS ಕ್ವಿಕ್ ರೀಕ್ಯಾಪ್ ಅನ್ನು ನೋಡಿದ್ದೀರಿ ಎಂದು ಅಂದುಕೊಂಡಿದ್ದೇನೆ. ಹಾಗೂ ಅದು ಏನೆಂದು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಅದರ ಎಲ್ಲ ಹಂತಗಳ ವಿವರಗಳನ್ನು ಈಗ ನೋಡೋಣ. ಸ್ಟೆಪ್ 1, 4 ಇಂಚ್ ಪೈಪ್ಗಳನ್ನು ತಯಾರು ಮಾಡಿಕೊಳ್ಳಬೇಕು. ನೀವು ಮಾಡುತ್ತಿರುವ ಜಾನ್ಸನ್ ಸೂ ಜೈವಿಕ ರಿಯಾಕ್ಟರ್ನ ಗಾತ್ರಕ್ಕೆ ಅನುಗುಣವಾಗಿ ಪ್ಲಾಸ್ಟಿಕ್ ಪೈಪ್ಗಳನ್ನು ತಯಾರು ಮಾಡಿಕೊಳ್ಳಬೇಕು. ಇಲ್ಲಿ ನಾನು ಸ್ಕೇಲ್ ಡೌನ್ ವರ್ಷನ್ ಅಂದರೆ ಚಿಕ್ಕ ಜಾನ್ಸನ್ ಸೂ ರಿಯಾಕ್ಟರ್ನ್ನು ಮಾಡುತ್ತಿರೋದ್ರಿಂದ ನನಗೆ 1 ಪೈಪ್ ಸಾಕಾಗುತ್ತದೆ. ನೀವು ನಾರ್ಮಲ್ ಸೈಜಿನ JS ರಿಯಾಕ್ಟರ್ನ್ನು ಮಾಡುವುದಾದರೆ ನಿಮಗೆ 6 ಪೈಪ್ಗಳು ಬೇಕಾಗುತ್ತದೆ. ಪ್ರತಿಯೊಂದು ಪೈಪಿನ ಎತ್ತರ ಸುಮಾರು 5 ಅಡಿ ಇರುತ್ತದೆ. ಈ ಪೈಪ್ನ ಎತ್ತರ ನೀವು ಬಳಸುವ ಕಬ್ಬಿಣದ ಮೆಶ್ ಅಥವಾ ಡ್ರಮ್ಮಿಗಿಂತಲೂ 6 ಇಂಚು ಎತ್ತರದಲ್ಲಿ ಇರಬೇಕು. ಮತ್ತು ಪ್ರತಿಯೊಂದು ಪೈಪಿಗೂ ಸಾಕಷ್ಟು ರಂಧ್ರಗಳನ್ನು ಮಾಡಿಕೊಳ್ಳಬೇಕು. ಈಗ ನಮ್ಮ ಪೈಪ್ಗಳು ಸಿದ್ಧವಾಗಿವೆ.
ಈಗ ಎರಡನೇ ಸ್ಟೆಪ್ಪನ್ನು ನೋಡೋಣ. ಎರಡನೇ ಸ್ಟೆಪ್ನಲ್ಲಿ ನಾವು ಡ್ರಮ್ಮನ್ನು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ನಾನು ಸ್ಕೇಲ್ ಡೌನ್ ವರ್ಷನ್ ಅನ್ನು ಮಾಡುತ್ತಿರುವುದರಿಂದ ಕಬ್ಬಿಣದ ಜಾಲರಿಯನ್ನು ಬಳಸುತ್ತಿಲ್ಲ, ಬದಲಿಗೆ 100 ಲೀಟರ್ ಪ್ಲಾಸ್ಟಿಕ್ ಡ್ರಮ್ ಅನ್ನು ಬಳಸುತ್ತಿದ್ದೇನೆ. ಏಕೆಂದರೆ ಕಳೆದ ಬಾರಿ ನಮ್ಮ JS ರಿಯಾಕ್ಟರ್ನ ಮೆಸ್ಸು ತುಕ್ಕು ಹಿಡಿದು ಮುರಿದು ಹೋಗಿತ್ತು ಹಾಗೂ ಇಲಿಗಳು ಸಹ ಆ ಜಾಲರಿಯನ್ನು ಹಾಳು ಮಾಡಿತು. ಡ್ರಮ್ಮಿನ ಸುತ್ತಲೂ ಸಾಕಷ್ಟು ರಂಧ್ರಗಳನ್ನು ಹಾಕಿಕೊಳ್ಳಬೇಕು. ನಿಯಮಿತ ಗಾತ್ರದ ಜೈವಿಕ ರಿಯಾಕ್ಟರ್ ಮಾಡುವುದಾದರೆ ತಂತಿ ಜಾಲರಿಯನ್ನು ಬಳಸಬೇಕು. ಡ್ರಮ್ನ ಮಧ್ಯಭಾಗದಿಂದ ಅಂಚಿನ ಭಾಗದವರೆಗೆ ದೂರವು ಕನಿಷ್ಠ 9 ಇಂಚು ಇರಬೇಕು ಹಾಗೂ ಗರಿಷ್ಠ 1 ಇಂಚನ್ನು ಮೀರಬಾರದು. ಇದು ಸಾಕಷ್ಟು ಗಾಳಿ ಆಡಲು ಬೇಕಾಗುತ್ತದೆ. ಮಧ್ಯದಲ್ಲಿ ಕೆಳಭಾಗದಲ್ಲಿ 4 ಇಂಚಿನ ರಂಧ್ರವನ್ನು ಸಹ ಮಾಡಿಕೊಳ್ಳಬೇಕು, ಏಕೆಂದರೆ ಅದರ ಮೇಲೆ ಈ ಪೈಪುಗಳು ಕುಳಿತುಕೊಳ್ಳುತ್ತವೆ. ತಾಳ್ಮೆಯಿಂದ ಸಾಕಷ್ಟು ರಂಧ್ರಗಳನ್ನು ಏರಿಯೇಷನ್ಗೆ ಬೇಕಾಗುವಷ್ಟು ಮಾಡಿಕೊಳ್ಳಬೇಕು. ರಂಧ್ರಗಳು ಡ್ರಮ್ಮಿನ ಮೇಲೆಯೂ ಆಗ ಪೈಪಿನ ಮೇಲೆಯೂ ಸಹ ಮಾಡಿಕೊಂಡಿರಬೇಕು. ಸ್ಟೆಪ್ ನಂಬರ್ 3, ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವುದು. ಕಚ್ಚಾ ವಸ್ತುಗಳು ಹಸಿರು ವಸ್ತುಗಳು ಹಾಗೂ ಒಣಗಿದ ವಸ್ತುಗಳು ಆಗಿರಬೇಕು. ಒಣಗಿದ ವಸ್ತುಗಳಲ್ಲಿ ಪೆನ್ಸಿಲ್ ಹಾಗೂ ರಿಫಿಲ್ ಗಾತ್ರದ ಕಾಂಡಗಳನ್ನು ಸಹ ಹೊಂದಿಸಬಹುದು. ಒಣಗಿದ ಎಲೆಗಳನ್ನು ಸಹ ಸೇರಿಸಬಹುದು. ಎಷ್ಟು ಸಾಧ್ಯವೋ ಅಷ್ಟು ನೈಸರ್ಗಿಕವಾಗಿ ಗಿಡದಿಂದ ಉದುರಿ ಬಿದ್ದ ಎಲೆಗಳನ್ನು ಸಂಗ್ರಹಿಸಿ. ಮರದ ಕಾಂಡಗಳು ಎಲೆಗಳು ದೊಡ್ಡದಾಗಿದ್ದರೆ ಅವುಗಳನ್ನು ಕತ್ತರಿಸಿ ಚಿಕ್ಕದಾಗಿ ಮಾಡಿಕೊಳ್ಳಿ. ಇದೇ ರೀತಿಯಲ್ಲಿ ಹಸಿರು ವಸ್ತುಗಳನ್ನು ಸಹ ಸಂಗ್ರಹಿಸಿ ಅವುಗಳನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ಒಣ ವಸ್ತುಗಳು ಮತ್ತು ಹಸಿ ವಸ್ತುಗಳು 50% ಇರಬಹುದು. ಸ್ವಲ್ಪ ಹೆಚ್ಚಿಗೆ ಅಥವಾ ಕಡಿಮೆ ಆದರೂ ನಡೆಯುತ್ತದೆ. ಆದರೆ ಅವೆರಡನ್ನೂ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತದೆ. ಸ್ಟೆಪ್ ನಂಬರ್ 4, ಡ್ರಮ್ ಅಥವಾ ಸಿಲಿಂಡರ್ ಬೇಸ್ ಸೆಟಪ್ ಮಾಡಿಕೊಳ್ಳುವುದು. ಮೊದಲು ನೆಲವನ್ನು ಸಮನಾಗಿಗೊಳಿಸಿ ಅದರ ಮೇಲೆ 3 ಅಥವಾ 4 ಬ್ರಿಕ್ಗಳನ್ನು ಇಟ್ಟುಕೊಂಡು ಆ ಬ್ರಿಕ್ಸ್ಗಳ ಮೇಲೆ ಡ್ರಮ್ಮು ಕುಳಿತುಕೊಳ್ಳುವಂತೆ ಮಾಡಿಕೊಳ್ಳಿ. ಹೀಗಾಗಿ ಕೆಳಗಿನಿಂದಲೂ ಸಹ ಗಾಳಿ ಏರ್ಪಡುತ್ತದೆ. ನೀವು ದೊಡ್ಡ ಆವೃತ್ತಿಯನ್ನು ಮಾಡುತ್ತಿದ್ದರೆ ನಿಮಗೆ ಕಟ್ಟಿಗೆ ಹಲಿಗೆ ಅಥವಾ ಪ್ಲೈವುಡ್ನ ಹಲಿಗೆ ಬೇಕಾಗುತ್ತದೆ ಹಾಗೂ ಆ ಹಲಿಗೆಗೆ 6 ರಂಧ್ರಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಾರ್ಮಲ್ JS ನಲ್ಲಿ 6 ಪೈಪ್ಗಳು ಕುಳಿತುಕೊಳ್ಳುತ್ತವೆ. ನಮ್ಮ ಸ್ಕೇಲ್ ಡೌನ್ ನಲ್ಲಿ ಒಂದೇ ಪೈಪ್ ಕುಳಿತುಕೊಳ್ಳುತ್ತಿದೆ. ಒಟ್ಟಾರೆಯಾಗಿ ಪೈಪ್ನಿಂದ ಪೈಪಿಗೆ ಅಥವಾ ಪೈಪ್ನಿಂದ ಅಂಚಿಗೆ, ಪೈಪ್ನಿಂದ ಸೆಂಟರ್ಗೆ 9 ಇಂಚಿಗಿಂತ ಮೇಲೆ ಇರಬಾರದು. ಮೂಲ ತತ್ವ ಏನೆಂದರೆ 9 ಇಂಚಿಗಿಂತ ಕಡಿಮೆ ಇದ್ದರೆ ಅದರಲ್ಲಿ ಗಾಳಿ ಸಂಪೂರ್ಣ ಆಡುತ್ತದೆ. ಹೀಗಾಗಿ ಫಂಗಲ್ಗಳು ಡೆವಲಪ್ ಆಗಲು ಸಹಾಯವಾಗುತ್ತದೆ. ನಾವು ಹಿಂದಿನ ಹಳೆಯ ಸೆಟಪ್ ನಲ್ಲಿ ಪ್ಲೈವುಡ್ ಬೇಸ್ ಅನ್ನು ಬಳಸಿದ್ದೆವು. ಅದು ಕೊಳೆತು ಮುರಿದು ಬಿದ್ದಿತ್ತು. ಹೀಗಾಗಿ ನಮ್ಮ ಹೋಲ್ ಸೆಟಪ್ ಹಾಳಾಗಿತ್ತು. ಆದ್ದರಿಂದ ಕೊಳೆಯದ ಬೇಸನ್ನು ಹಾಕಿಕೊಳ್ಳಬೇಕು. ಇದರ ಬಗ್ಗೆ ಕಾಳಜಿ ವಹಿಸಿ. ಸ್ಟೆಪ್ 5, ಕಚ್ಚಾ ವಸ್ತುಗಳನ್ನು ಹಸಿಗೊಳಿಸುವುದು. ಎಲ್ಲಾ ತರಹದ ಕಚ್ಚಾ ವಸ್ತುಗಳನ್ನು ಚೆನ್ನಾಗಿ ಹಸಿಗೊಳಿಸಿ. ಒಣಗಿದ ವಸ್ತುಗಳನ್ನು, ಹಸಿರು ವಸ್ತುಗಳನ್ನು ಮೊದಲು ಸಪರೇಟ್ ಆಗಿ ಹಸಿಗೊಳಿಸಿಕೊಳ್ಳಿ, ತೇವಗೊಳಿಸಿ. ನಂತರ ಅವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕನಿಷ್ಠವೆಂದರೂ 2 ಬಾರಿ ಮಿಶ್ರಣ ಮಾಡಿಕೊಳ್ಳಿ. ಈ ಹಂತವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ತೇವಗೊಳಿಸುವ ಪ್ರಕ್ರಿಯೆಯನ್ನು ಹೆಚ್ಚು ಸಮಯ ತೆಗೆದುಕೊಂಡು ತಾಳ್ಮೆಯಿಂದ ಮಾಡಿಕೊಳ್ಳಬೇಕು. ಅಂದರೆ ಅದರಲ್ಲಿರುವ ಪ್ರತಿ ಚಿಕ್ಕ ವಸ್ತುವು ಸಹ ಹಸಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ನಾನು ಸಣ್ಣ ಪ್ರಮಾಣದಲ್ಲಿ ಮಾಡುತ್ತಿರುವುದರಿಂದ ಇದನ್ನು ಒಬ್ಬ ವ್ಯಕ್ತಿ 1 ಗಂಟೆಯಲ್ಲಿ ಮಾಡಬಹುದು. ಪೂರ್ಣ ಪ್ರಮಾಣದಲ್ಲಿ ಮಾಡುವುದಾದರೆ 4 ಜನರು 2 ರಿಂದ 3 ಗಂಟೆಗಳ ಕಾಲ ಬೇಕಾಗುತ್ತದೆ. ಅದರ ತಕ್ಕಂತೆ ಯೋಜನೆ ಮಾಡಿಕೊಳ್ಳಿ ಹಾಗೂ 2 ವಸ್ತುಗಳನ್ನು ಹಸಿ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಸ್ಟೆಪ್ 6, ತೇವಗೊಳಿಸಿದ ಮತ್ತು ಮಿಶ್ರಣಗೊಂಡ ಕಚ್ಚಾ ವಸ್ತುಗಳನ್ನು ಡ್ರಮ್ಮಿಗೆ ಲೇಯರ್ ಆಗಿ ಹಾಕುತ್ತಾ ಹೋಗುವುದು. ಅಗತ್ಯವಿದ್ದರೆ ಪ್ರತಿ ಲೇಯರ್ನ ನಂತರ, ಅಂದರೆ 1 ಸಲ ಹಾಕಿದ ನಂತರ ನೀರನ್ನು ಸಿಂಪಡಿಸಿಕೊಳ್ಳಿ ಹಾಗೂ ಅಗತ್ಯವಿದ್ದಲ್ಲಿ ಹಾಕಿದ ವಸ್ತುಗಳನ್ನು ಸ್ವಲ್ಪ ತಳ್ಳುತ್ತಾ ಹೋಗಿ. ಇದರಿಂದ ಅದು ಅಚ್ಚುಕಟ್ಟಾಗಿ ಕುಳಿತುಕೊಳ್ಳಲು ಆಗುತ್ತದೆ. ಸ್ಟೆಪ್ 5 ಮತ್ತು 6 ಇವನ್ನು ಒಂದೇ ದಿನದಲ್ಲಿ ಹಾಗೂ ಒಂದೇ ಬಾರಿಗೆ ಮಾಡಿ ಮುಗಿಸಬೇಕು. ಇವೆರಡನ್ನು ಬೇರೆ ಬೇರೆ ದಿನ ಇಟ್ಟುಕೊಳ್ಳುವಂತಿಲ್ಲ. ವಸ್ತುಗಳನ್ನು ಸೇರಿಸುವಾಗ ಪೈಪು ಅದು ಅದರ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಿದ್ದರೆ ಪೈಪುಗಳನ್ನು ಹಗ್ಗದಿಂದ ಅಥವಾ ಕಟ್ಟಿಗೆಯಿಂದ ಕಟ್ಟಿ ನಿಲ್ಲಿಸಿಕೊಳ್ಳಿ. ಹೀಗೆ ರಾಶಿಯನ್ನು ಹಾಕುತ್ತಾ ಹೋಗಿ ಅದು ಪೂರ್ತಿ ತುಂಬುವವರೆಗೆ. ತುಂಬಿದ ಮೇಲೆ ಒಂದು 4 ಇಂಚಿನಷ್ಟು ಹೆಚ್ಚಿಗೆ ಹಾಕಿದರೂ ನಡೆಯುತ್ತದೆ. ಅದು ರಾಶಿಯಂತೆ ಕಂಡರೂ ಆಗುತ್ತದೆ, ಏಕೆಂದರೆ ಒಂದೇ ವಾರದಲ್ಲಿ ಅದು ಕಳಿತು ಕೆಳಗಡೆ ಹೋಗುತ್ತದೆ. ಆದ್ದರಿಂದ ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಏನು ಪ್ರಾಬ್ಲಮ್ ಇರುವುದಿಲ್ಲ. ಸ್ಟೆಪ್ 7, ಡ್ರಮ್ ಸೆಟಪ್ ಆದಮೇಲೆ ಅದರ ನಿರ್ವಹಣೆಯನ್ನು ಹೇಗೆ ಮಾಡುವುದು. ಡ್ರಮ್ ಸೆಟಪ್ ಆದ ಮೇಲೆ 1 ನಿಮಿಷ ನೀರನ್ನು ಸುತ್ತಲೂ ಸಿಂಪಡಿಸಿ.
ಹಾಗೂ ಪೈಪಿನ ಸುತ್ತಲೂ ಒದ್ದೆಯಾದ ಬಟ್ಟೆಯನ್ನು ಹಾಕಿ. ಇದರಿಂದ ಮೇಲಿನ ಪದರವು ಒಣಗುವುದಿಲ್ಲ. ಇನ್ನು ಪ್ರತಿದಿನವೂ ಇದಕ್ಕೆ 1 ನಿಮಿಷ ಅಂದರೆ 1 ಲೀಟರ್ನಷ್ಟು ನೀರನ್ನಾದರೂ ಚಿಮುಕಿಸಬೇಕು. ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ, ಆದರೆ ದಿನವೂ ನೀರನ್ನು ಸಿಂಪಡಿಸಲೇಬೇಕು. ಅಂದರೆ ಈ ದೈನಂದಿನ ನೀರು ಸಿಂಪಡಿಸುವುದನ್ನು ತಪ್ಪಿಸಿಕೊಳ್ಳಬಾರದು. 1 ದಿನ ತಪ್ಪಿದರೆ ನಡೆಯುತ್ತದೆ. 1 ವಾರ 2 ವಾರ ನೀರು ಸಿಂಪಡಿಸುವುದನ್ನು ತಪ್ಪಿಸಿದರೆ ಈ ಯೂನಿಟ್ ಅನ್ನು ಮತ್ತೆ ರೀಸೆಟಪ್ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಮೊದಲೇ ಪ್ಲಾನ್ ಮಾಡಿ. ನಿಮಗೆ ನೀರು ಹಾಕುವುದು ಸಾಧ್ಯವಾಗುವುದಾದರೆ ಮಾತ್ರ ಈ ಸೆಟಪ್ ಅನ್ನು ಮಾಡಿಕೊಳ್ಳಿ. ಸ್ಟೆಪ್ 8, 4 ರಿಂದ 1 ವಾರ ಆದ ಮೇಲೆ ಪೈಪ್ಗಳನ್ನು ತೆಗೆದು ಹಾಕಬಹುದು. ಆದರೆ ನಾವು ಪೈಪನ್ನು ತೆಗೆಯುತ್ತಿಲ್ಲ, ಏಕೆಂದರೆ ನಮ್ಮ ಹಳೆಯ ಸೆಟಪ್ನಲ್ಲಿ ಪೈಪ್ಗಳನ್ನು ತೆಗೆದ ನಂತರ ಇಲಿಗಳು ಅಲ್ಲಿ ಓಡಾಡಿ ಎಲ್ಲ ರಂಧ್ರಗಳು ಹಾಳಾಗಿದ್ದವು. ಹೀಗಾಗಿ ಈ ಸಲ ನಾವು ಪೈಪ್ ಬಿಡುತ್ತಿದ್ದೇವೆ. ನೀವು ನಿಮ್ಮ ಪರಿಸ್ಥಿತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಸ್ಟೆಪ್ 9, 2 ರಿಂದ 3 ವಾರ ಆದ ನಂತರ ಡ್ರಮ್ಮಿಗೆ 1 ರಿಂದ 2 kg ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳನ್ನು ಬಿಡುವ ಮೊದಲು ಕಾಂಪೋಸ್ಟ್ ತಣ್ಣಗಾಗಿದೆಯೇ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಿ. ಇನ್ನೂ ತುಂಬಾ ಬಿಸಿಯಾಗಿದ್ದರೆ ಇನ್ನೂ 1-2 ದಿನ ಬಿಟ್ಟು ಆಮೇಲೆ ಎರೆಹುಳುಗಳನ್ನು ಬಿಡಬೇಕು. ನಾವು ಇದೀಗ ಈ ಹೊಸ ಸೆಟಪ್ ಅನ್ನು ಮಾಡಿರುವುದರಿಂದ ಎರೆಹುಳುಗಳನ್ನು 2 ವಾರ ಆದ ಮೇಲೆ ಬಿಡುತ್ತೇವೆ. ಅದಾದ ಮೇಲೆ ನಾವು ನಿಮಗೆ ಹೊಸ ವಿಡಿಯೋವನ್ನು ಕೊಡುತ್ತೇವೆ. ಇಲ್ಲಿಗೆ ನಮ್ಮ ಸೆಟಪ್ ಪ್ರತಿಕ್ರಿಯೆಯು ಕೊನೆಗೊಂಡಿದೆ. ಈಗ ನಾವು ಸಕ್ಸಸ್ಫುಲ್ ಆಗಿ ಒಂದು ಹೊಸ ಜಾನ್ಸನ್ ಬಯೋರಿಯಾಕ್ಟರ್ ಅನ್ನು ಸೆಟಪ್ ಮಾಡಿದ್ದೇವೆ. ಕೆಲ ದಿನಗಳ ನಂತರ ನಾನು ಈ ಸೆಟಪ್ನ ಎಡಿಟ್ ಮಾಡದ ಆವೃತ್ತಿಯನ್ನು ಬಿಡುಗಡೆ ಮಾಡುತ್ತೇನೆ. ಅದು ತುಂಬಾ ಉದ್ದವಾಗಿರುತ್ತದೆ. ಬೇಕೆನಿಸಿದರೆ ನೀವು ಅದನ್ನು ಸಹ ನೋಡಬಹುದು. ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ. ಲೈಕ್, ನಿಮ್ಮ ಕಮೆಂಟ್, ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್. Requesting you to like, share and subscribe our videos.